ನೀವಾಗಿ ಒಂದು ಮೆಥಡನ್ನು ಫಾಲೋ ಮಾಡ್ತೀರಿ ಅಂತ ಹೇಳಿದ್ರಿ. ಅಂದರೆ ಇಟ್ ಈಸ್ ಕೈಂಡ್ ಆಫ್ ನೋಡೋದಾದರೆ ಪ್ರಿವೆನ್ಷನ್. ಈ ಥರದ ಪರಿಸ್ಥಿತಿಗಳಿಗೆ ನಾವು ಒಳಗಾಗಬಾರ್ದು, ಅಂದರೆ ನಮ್ಮದು ಸೈಕಲಾಜಿಕಲಿ ನಾವು ಅಂದರೆ ತುಂಬ ಡ್ಯೂರೆಸ್ಗೆ ಹಾಕ್ಕೊಡದೆ ಪ್ರಾಬ್ಲಮ್ಗಳಿಗೆ ಒಳಗಾಗದೇ ಇರೋದಕ್ಕೆ. ಸೊ ಹಾಗಿದ್ರೆ ಇದಕ್ಕೆ ಒಂಥರದ ಪ್ರಿವೆನ್ಷನನ್ನು ಕಂಡುಕೊಳ್ಬಹುದು. ಖಂಡಿತವಾಗ್ಲೂ. ಸಾಧಾರಣವಾಗಿ ನಾನು ನನ್ನ ಕ್ಲೈಂಟ್ಗಳನ್ನು ಏನು ನೋಡ್ತಾ ಇದ್ದೆ ಅಂತಂದರೆ, ಹೆಚ್ಚಿನವರು ಮಾನಸಿಕ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಬರುವುದಿಲ್ಲ. ಅದನ್ನು ಅವರೇ ಏನೋ ಸಾಲ್ವ್ ಮಾಡಲಿಕ್ಕೆ ನೋಡ್ತಾರೆ, ಅವರದ್ದೇ ಆದಂಥ ಏನೋ ಮೆಥಡಾಲಜಿನ ಟ್ರೈ ಮಾಡ್ತಾರೆ, ಪ್ರಯತ್ನ ಮಾಡಿ 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 ಇನ್ನೇನೋ ಡೂ ಆರ್ ಡೈ ಅನ್ನುವಂಥ ಸಿಚುವೇಶನ್ ಬಂದಾಗಲೇ ಎಷ್ಟೋ ಸರ್ತಿ ನಾವು ಸೈಕಾಲಜಿಸ್ಟ್ಗಳನ್ನು ರೀಚ್ ಔಟ್ ಮಾಡುವಂಥದ್ದು. ಆಮೇಲೆ ಅವರನ್ನು ಟ್ರೀಟ್ ಮಾಡಲಿಕ್ಕೆ ಅಷ್ಟೇ ಹೆಚ್ಚು ಸಮಯ ಬೇಕಾಗ್ತದೆ, ಯಾಕೆಂದರೆ ಅಷ್ಟು ಇಶ್ಯೂ ಕಾಂಪ್ಲೆಕ್ಸ್ ಆಗಿರುವಂಥ ಸಾಧ್ಯತೆಗಳಿರ್ತವೆ. ಆವಾಗ ನನಗೆ ಈ ಪ್ರಶ್ನೆ ಬಂದದ್ದು, ಹಾಗಿದ್ರೆ ಮೆಂಟಲ್ ಹೆಲ್ತ್ ಈ ಪ್ರಾಬ್ಲಮ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ. ಯಾಕೆಂದರೆ ಓವರಾಲ್ ನೀವು ಹೆಲ್ತ್ ಸೆಕ್ಟರ್ ನೋಡಿದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದನ್ನು ನಾವು ಮುಂಚಿನಿಂದಲೂ, ನಾನು ಬಾಲ್ಯದಿಂದಲೂ ಕೇಳ್ಕೊಂಡು ಬಂದಂಥದ್ದು ಅಥವಾ ಅದರ ಇರುವಂಥದ್ದು. ಅದು ಮೆಂಟಲ್ ಹೆಲ್ತ್ಗೂ ಕೂಡ ಅನ್ವಯ ಆಗುವಂಥದ್ದೇ. ಸೊ ಹಾಗಿದ್ರೆ ನಾವು ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದಕ್ಕೆ ನಾನು ಹುಡುಕ್ತಾ ಹೋದಾಗ, ನಾನೊಂದು ಫೆಲೋಶಿಪ್ ಮಾಡ್ತಾ ಇದ್ದೆ ಮೈಸೂರಿನಲ್ಲಿ. SVYM ಅನ್ನುವಂಥ ಆರ್ಗನೈಸೇಷನಲ್ಲಿ ಗವರ್ನೆನ್ಸ್ ಆಫ್ ಮೆಂಟಲ್ ಹೆಲ್ತಿನ ಬಗ್ಗೆ ಒಂದು ಫೆಲೋಶಿಪ್ ಮಾಡ್ತಾಯಿದ್ದೆ, ಒಂದು ಸಣ್ಣ ರಿಸರ್ಚ್ ಮಾಡ್ತಾಯಿದ್ದೆ. ಸೊ ಆ ದಿನ ನಾನು ಮೆಂಟಲ್ ವೆಲ್ಬೀಯಿಂಗ್ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ ಏನು ಅಂತ ನನ್ನ ಒಬ್ಬರು ಅಲ್ಲಿ ಬಂದಿದ್ದಂಥವ್ರು ಒಬ್ಬರು ಪ್ರಶ್ನೆ ಮಾಡಿದರು. ಮೆಂಟಲ್ ಹೆಲ್ತಿಗೆ ವ್ಯಾಖ್ಯಾನ ಏನು ಅಂತ ಕೇಳಿದ್ರೆ, ನಾನು WHO ಡೆಫಿನೇಷನ್ ನೋಡಿದ್ರೆ ಅದೊಂದು ಇಷ್ಟು ಉದ್ದ ಇದೆ. ಆ ಕ್ಷಣಕ್ಕೆ ನನಗದು ನೆನಪಿರಲಿಲ್ಲ, ಅಥವಾ ನಾನು ಅದ್ರ ಬಗ್ಗೆ ಸರಿಯಾಗಿ ವಿಸ್ತಾರವಾಗಿ ಓದ್ಕೊಂಡು ಇರಲಿಲ್ಲ. ನಾನೇನಂದ ಅಂತಂದರೆ, ಮೆಂಟಲ್ ವೆಲ್ಬೀಯಿಂಗ್ ಈಸ್ ನಾಟ್ ಜಸ್ಟ್ ಆಬ್ಸೆನ್ಸ್ ಆಫ್ ಇಲ್ನೆಸ್ ಬಟ್ ಮಚ್ ಮೋರ್ ದ್ಯಾನ್ ದ್ಯಾಟ್ ಅಂತ ಅಂದೆ. ವಾಟ್ ಈಸ್ ದ್ಯಾಟ್ ಮಚ್ ಮೋರ್ ಅಂತ ಕೇಳಿದ್ರು. ಅದಕ್ಕೆ ನನ್ನ ಹತ್ರ ಆವಾಗ ಉತ್ತರ ಇರಲಿಲ್ಲ. ಆಮೇಲೆ ಆ ಪ್ರಶ್ನೆಯನ್ನು ಇಟ್ಕೊಂಡು ಹುಡುಕ್ಲಿಕ್ಕೆ ಶುರು ಮಾಡಿದೆ. ಏನು ಹಾಗಿದ್ರೆ ಮೆಂಟಲ್ ವೆಲ್ಬೀಯಿಂಗ್ ಅಂದರೆ ಏನು? ಇಲ್ನೆಸ್, ಆಬ್ಸೆನ್ಸ್ ಅಲ್ಲ, ಅಷ್ಟೇ ಅಲ್ಲ, ಆದರೆ ಅದಕ್ಕಿಂತ ಮುಂದೆ ಏನು ಅನ್ನೋದನ್ನು ಹುಡುಕ್ಲಿಕ್ಕೆ ಹೊರಟಾಗ ನನಗೆ ಕಂಡುಕೊಂಡದ್ದು ಏನು ಅಂತಂದರೆ, ಅದಕ್ಕೊಂದು ಫಾರ್ಮುಲಾ ಏನು ಅಂದರೆ ರೆಸ್ಟ್ ಅಂತ ಒಂದು ಫಾರ್ಮುಲಾವನ್ನು ಮಾಡಿದೆ. ಈ ಇಷ್ಟು ವಿಧಾನಗಳನ್ನು ಮಾಡಿದ್ರೆ ನಮ್ಮ ಮೆಂಟಲ್ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೊಳ್ಬಹುದು. ರೆಸ್ಟ್ಗೆ ಏನಂದ್ರೆ ಫುಲ್ ಫಾರ್ಮ್ ಇದೆ, ಬರೇ ವಿಶ್ರಾಂತಿ ಅನ್ನೋದಲ್ಲ. ಆರ್ ಅಂತಂದರೆ ರೆಸಿಲಿಯನ್ಸ್ ಆ್ಯಂಡ್ ರಿಫ್ಲೆಕ್ಟಿವಿಟಿ ಅಂತ. ಓಕೆ. ರಿಫ್ಲೆಕ್ಟಿವಿಟಿ ಅಂತಂದರೆ ನಾವು ಪ್ರತಿದಿನ ನಾವು ಕನ್ನಡಿಯನ್ನು ನೋಡಿ ನಮ್ಮ ಅಂದ ಚಂದವನ್ನು ಹೇಗೆ ಸರಿ ಮಾಡ್ಕೊಳ್ತೇವೋ ಅದೇ ರೀತಿ ನಮ್ಮ ಬಿಹೇವಿಯರ್, ಕಾಗ್ನಿಷನ್ ಮತ್ತು ಇಮೋಷನ್, ಈ ಮೂರು ವಿಷಯಗಳ ಬಗ್ಗೆ ನಾವು ರಿಫ್ಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಅದರ ಮೂಲಕ ರೆಸಿಲಿಯನ್ಸನ್ನು ಬೆಳೆಸ್ಕೊಳ್ಬೇಕು. ಈಕ್ವಿಲಿಬ್ರಿಯಮ್, ಇ ಅಂದರೆ ಈಕ್ವಿಲಿಬ್ರಿಯಮ್ ಆಫ್ ಎಫೆಕ್ಷನ್, ಬಿಹೇವಿಯರ್ ಆ್ಯಂಡ್ ಕಾಗ್ನಿಷನ್. ಎಸ್ ಅಂದರೆ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಫುಲ್ಫಿಲ್ಮೆಂಟ್. ಟಿ ಅಂದರೆ ಟ್ರೂ ಪರ್ಸೆಪ್ಷನ್. ಈ ಫಾರ್ಮುಲಾವನ್ನೇ ಬಳಸ್ಕೊಂಡು ನಾನು ಆ್ಯಕ್ಚುಲಿ ಒಂದು ಕೋರ್ಸ್ ಕೂಡ ಡೆವಲಪ್ ಮಾಡಿದ್ದೇನೆ. ಯಾಕೆ ಅಂತಂದರೆ, ನಮಗೆ ಫಿಸಿಕಲ್ ಹೆಲ್ತ್ಗೆ ಅಂತಂದಾಗ 10,000 ಸ್ಟೆಪ್ಪು ಪ್ರತಿದಿನ ಮಾಡಿ ನಿಮ್ಮ ದೈಹಿಕ ಆರೋಗ್ಯವನ್ನು ಒಂದು ರೀತಿಯಲ್ಲಿ ಚೆನ್ನಾಗಿಟ್ಕೊಳ್ಬೋದು, ಅಥವಾ 1 ಗಂಟೆ ಯೋಗ ಮಾಡಿ, ಅಥವಾ 1 ಗಂಟೆ ಜಿಮ್ಮಿಗೆ ಹೋಗಿ, ಈ ಥರದ ಒಂದಷ್ಟು ಚಟುವಟಿಕೆಗಳ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡಲಿಕ್ಕೆ ಕಷ್ಟ ಸಾಧ್ಯವಾದರೂ ಸಾಧ್ಯ. ಆದರೆ ಮೆಂಟಲ್ ಹೆಲ್ತ್ಗೆ ಅಂತ ಆಗುವಾಗ, ಮೆಂಟಲ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತಾದರೆ ಹೇಗೆ ಅನ್ನೋದಕ್ಕೆ ಮೆಡಿಟೇಷನ್ ಮಾಡಿ ಅಂತ ಅಂತಾರೆ. ಮೆಡಿಟೇಷನ್ ಮಾಡುವುದು ಖಂಡಿತವಾಗಲೂ ಉಪಯುಕ್ತವೇ. ಆದರೆ ಈಗಿನ ಬ್ಯುಸಿ ಲೈಫ್ನಲ್ಲಿ ಎಷ್ಟು ಜನ ಮೆಡಿಟೇಷನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಹಳ ಸಣ್ಣ ಸಂಖ್ಯೆಯಲ್ಲಿ ಜನ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೆಡಿಕೇಶನ್ ಈಸಿ ಅಂತ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಎಷ್ಟೋ ಜನರ ಹತ್ರ ನಾನು ಕೇಳಿದಾಗ, ನಾನು 10 ನಿಮಿಷ ಮೆಡಿಟೇಷನ್ ಮಾಡ್ತೇನೆ ಅಂತಂತಾರೆ. ಹಾಗೆಯೇ ನನ್ನ ಪ್ರಶ್ನೆ ಏನಂದರೆ, ನಿನಗೆ 10 ನಿಮಿಷ ಅನ್ನೋದು ಗಮನದಲ್ಲಿದೆಯೋ ಅಥವಾ ಮೆಡಿಟೇಟಿವ್ ಸ್ಟೇಟಿಗೆ ಹೋಗೋದು ಗಮನದಲ್ಲಿದೆಯೋ ಅಂತ. ಹಾಗಾಗಿ ಎಷ್ಟೋ ಸರ್ತಿ ಜನ ಅದನ್ನು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಹೊರತು ನಿಜವಾದಂಥ ಒಂದು ಮೆಡಿಟೇಟಿವ್ ಸ್ಟೇಟಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೆ ಅದಕ್ಕೆ ಪರ್ಯಾಯ ಇಲ್ವಾ ಅಂತ ನನ್ನ ಪ್ರಶ್ನೆ ಬಂತು. ಅದಕ್ಕೆ ಈ ರೆಸ್ಟ್ ಫಾರ್ಮುಲಾವನ್ನು ಮಾಡಿದೆ. ಸೊ ಇದನ್ನು ಯಾವಾಗ ನಮ್ಮನ್ನು ನಾವು ರಿಫ್ಲೆಕ್ಟ್ ಮಾಡ್ಕೊಳ್ತೇವೋ, ಯಾವಾಗ ನಾವು ರೆಸಿಲಿಯನ್ಸ್ ಮೆಕ್ಯಾನಿಸಮ್ಸನ್ನು ಬಿಲ್ಡ್ ಮಾಡ್ಕೊಳ್ತೇವೋ ಮತ್ತು ಆ ಇಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೆಥಡಾಲಜಿ ನಾವು ಯಾವಾಗ ಬೆಳೆಸ್ಕೊಳ್ತೇವೋ ಆವಾಗ ನಮಗೆ ಸಾಧ್ಯ ಅಂದರೆ ಮುಂದೆ ಆಗಬಹುದಂಥ ಎಷ್ಟೋ ಮೆಂಟಲ್ ಹೆಲ್ತ್ ಇಶ್ಯೂಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸುಲಭವಾಗಿ ಹೇಳೋದಂದರೆ, ನಾನು ಆಗ ಹೇಳಿದಾಗೆ ನನ್ನ ಇಮೋಷ್ನಲ್ ಪ್ಯಾಟರ್ನ್ ನನಗೆ ಅರ್ಥ ಆದರೆ
ಈ ಇಮೋಷನ್ಗಳಿಂದ ಈ ರೀತಿಯ ಪ್ಯಾಟರ್ನ್ಗಳ ಟ್ರಿಗರ್ ಆಗ್ತಾ ಇದೆ ಅಂತ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಆವಾಗ ನಾನು ಏನು ಮಾಡ್ತೇನೆ, ಈ ಇಮೋಷನ್ ಬಂದ ತಕ್ಷಣ ನನಗೆ ನನ್ನ ಇದು ರಿಸಿಲಿಯನ್ಸ್ ಮೆಕ್ಯಾನಿಸಮ್ ವರ್ಕ್ ಆಗಲಿಕ್ಕೆ ಶುರು ಆಗ್ತದೆ. ಅಷ್ಟೊತ್ತಿಗೆ ಈ ಇಡೀ ಪ್ಯಾಟರ್ನನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ನಾವು ಪ್ರಿವೆನ್ಷನನ್ನು ಮಾಡಲಿಕ್ಕೆ ಸಾಧ್ಯ ಇದೆ.